ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸುಸ್ವಾಗತ. ನಾನಿಲ್ಲಿ ಡಿಸ್ಕ್ಲೇಮರ್ ಮಾಡ್ಕೊಳ್ಳಲು ಇಷ್ಟಪಡ್ತೀನಿ. ದಿಸ್ ಈಸ್ ನಾಟ್ ಆ್ಯನ್ ಇನ್ವೆಸ್ಟ್ಮೆಂಟ್ ಅಡ್ವೈಸ್. ಆಲ್ ದಿ ಕಂಟೆಂಟ್ಸ್ ಆಫ್ ದಿಸ್ ವಿಡಿಯೋ ಆರ್ ಫಾರ್ ಎಜುಕೇಷನಲ್ ಪರ್ಪಸ್ ಓನ್ಲಿ. ನಾನು ನಿಮಗೆ ಇನ್ನೊಂದು ಸ್ಟಾಕ್ ಬಗ್ಗೆ ನಾನು ತಿಳಿಸ್ಕೊಳ್ಳಲು ಇಷ್ಟಪಡ್ತೇನೆ. ಈಗ ಮಾಸ್ಗನ್ ಡಾಕ್ ಶಿಪ್ ಬಿಲ್ಡರ್ಸ್. ಸೊ ಇದು ಶಿಪ್ಮೆಂಟ್ ಅಂದರೆ ಶಿಪ್ನ ತಯಾರು ಮಾಡುವಂಥ ಕಂಪ್ನಿಗಳು. ಇದರ ಫಂಡಮೆಂಟಲ್ ಅನಾಲಿಸಿಸ್ ಅಂದರೆ ಮೂಲಭೂತ ಇದು ಏನಂದರೆ ಇದರ ಮಾರ್ಕೆಟ್ ಕ್ಯಾಪ್ ಬಂದುಬಿಟ್ಟು 93,407 ಕೋಟಿ ಇದೆ. ಪಿ ರೇಷಿಯೋ ಬಂದುಬಿಟ್ಟು 36.33 ಇದೆ. ಪಿ ಬಿ ರೇಷಿಯೋ 12.82. ಆ್ಯಕ್ಚುಲಿ ಇಂಡಸ್ಟ್ರಿಯಲ್ ಪಿ ಬಂದು 42.15 ಇದೆ. ಸೊ ಇಂಡಸ್ಟ್ರಿಯಲ್ ಪಿ ಮತ್ತು ಪಿ ರೇಷಿಯೋ ಈಕ್ವಲ್ ಇದ್ರೂ ನಡೆಯುತ್ತೆ. ಸ್ವಲ್ಪ ಪಿ ರೇಷಿಯೋ ಕಡಿಮೆ ಇದ್ದರೆ ಇದನ್ನು ಬೈ ಮಾಡುವಂಥ ಒಂದು ಆಪರ್ಚುನಿಟಿ ಇರುತ್ತೆ. ಡೆಬಿಟ್ ಟು ಈಕ್ವಿಟಿ 0.01. ಆರ್ ಒ ಇ 35.28 ಇದೆ. ಇ ಪಿ ಎಸ್ ಅರ್ನಿಂಗ್ ಪರ್ ಶೇರ್ ಅದು 63.73 ಇದೆ. ಡಿವಿಡೆಂಟ್ ಈಲ್ಡು 0.59% ಇದೆ. ಬುಕ್ ವ್ಯಾಲ್ಯೂ 180.67 ಇದೆ. ಫೇಸ್ ವ್ಯಾಲ್ಯೂ 5 ರೂಪೀಸ್ ಇದೆ. ಸೊ ಫೈನಾನ್ಷಿಯಲ್ ಅಂದರೆ ಆರ್ಥಿಕ ಸ್ಥಿತಿ ಇದರದ್ದು ಹೆಂಗಿದೆ ಅಂದರೆ, ಸೊ ರೆವಿನ್ಯೂ ಕ್ವಾರ್ಟರ್ಲಿ ಬಂದುಬಿಟ್ಟು ಸೆಪ್ಟೆಂಬರ್ 23 2073 ಕೋಟಿ ಇದೆ. ಸೊ ಡಿಸೆಂಬರ್ 23 2631 ಕೋಟಿ ಇದೆ. ಸೊ ಮಾರ್ಚ್ 24 3452 ಕೋಟಿ ಇದೆ. ಜೂನ್ 24 2628 ಕ್ರೋರ್ ಇದೆ. ಸೆಪ್ಟೆಂಬರ್ 24 3011 ಕೋಟಿ ಇದೆ. ಸೊ ಇಯರ್ಲಿ ಬಂದುಬಿಟ್ಟು 2020 5463 ಕೋಟಿ ಇದೆ. ಸೊ 2021 4622 ಕೋಟಿ ಇದೆ. 2022 6144 ಕೋಟಿ ಇದೆ. ಸೊ 2023 8514 ಕೋಟಿ ಇದೆ. 2024 10,568 ಕೋಟಿ ಇದೆ. ಸೊ ನಾವು ಇದಕ್ಕೆ ಪ್ರಾಫಿಟಿಗೆ ಬಂದರೆ ಲಾಭ, ಸೊ ಕ್ವಾರ್ಟರ್ಲಿ ಬಂದುಬಿಟ್ಟು ಅಂದರೆ ತ್ರೈಮಾಸಿಕ ಅಂತ ಕರೀತಾರೆ. ಕ್ವಾರ್ಟರ್ಲಿ ಅಂದರೆ ಸೆಪ್ಟೆಂಬರ್ 23 304 ಕೋಟಿ ಇದೆ. ಡಿಸೆಂಬರ್ 23 592 ಕೋಟಿ ಇದೆ. ಸೊ ಮಾರ್ಚ್ 24 627 ಕೋಟಿ ಇದೆ. ಜೂನ್ 24 666 ಕೋಟಿ ಇದೆ. ಸೆಪ್ಟೆಂಬರ್ 24 553 ಇದೆ. ಸೊ ಇಲ್ಲಿ ಸೆಪ್ಟೆಂಬರ್ 23ಇಂದ ಜೂನ್ 24ವರೆಗೂ ಅಂದರೆ ಸ್ವಲ್ಪನೇ ರೈಸ್ ಹಾಕ್ಕೊಂತ ಬಂದಿದೆ. ಬಟ್ ಸೆಪ್ಟೆಂಬರ್ 24ಅಲ್ಲಿ 553 ಕೋಟಿ ಇದೆ. ಬಟ್ ಓಲ್ಡ್ ಸೆಪ್ಟೆಂಬರ್ ಕ್ವಾರ್ಟರ್ 23ಗೂ ಸೆಪ್ಟೆಂಬರ್ 24ಗೂ ಸ್ವಲ್ಪ ಓಕೆ ಇದೆ, ಪ್ರಾಬ್ಲಮ್ ಇಲ್ಲ, ಅಂದರೆ ಸ್ವಲ್ಪ ಜಾಸ್ತಿನೇ ಇದೆ. ಸೊ ಹಂಗೆ ಇಯರ್ಲಿ ತೊಗೊಂಡ್ರೆ 2020 377 ಕೋಟಿ, 2021 453, 2022 563 ಕೋಟಿ, 2023 1046, 2024 1809 ಕೋಟಿ. ಅಂದರೆ ಇಯರ್ಲಿ ವೈಸು ಚೆನ್ನಾಗಿದೆ, ಅಂದರೆ ರೈಸ್ ಹಾಕುವಂತ ಬಂದಿದೆ, ಚೆನ್ನಾಗಿ ಬೆಳೀತಾ ಬಂದಿದೆ. ಸೊ ನೆಟ್ವರ್ತ್ ಕಂಪನಿಯ ಆಸ್ತಿ ಏನಿದೆ, ಕಂಪನಿ ಆಸ್ತಿನೂ ಬೆಳೀತಾ ಬಂದಿದೆ, ಅಂದರೆ ಇಯರ್ಲಿ ವೈಸು ಚೆನ್ನಾಗಿದೆ. ಎಕ್ಸ್ಪರ್ಟ್ ರೇಟಿಂಗ್ ಏನು ಕೊಡ್ತಾಯಿದ್ದಾರೆ ಅಂದರೆ, ಸ್ಕ್ರೀನರಲ್ಲಿ ಟ್ರೇಡಿಂಗ್ ವ್ಯೂಗೆ ಹೋಗಿ ಕ್ಲಿಕ್ ಕೊಟ್ಟರೆ ಮೆಸನ್ ಡಾಕ್ ಅಂತ ಕೊಟ್ಟಾಗ ಬೈ ರೇಟಿಂಗ್ ಕೊಟ್ಟಿದ್ದಾನೆ. ಸೊ ಇದ್ರ ಮೈನ್ ಇಂಪಾರ್ಟೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ನು ಪ್ರಮೋಟರ್ಸ್ ಬಂದುಬಿಟ್ಟು ಸೊ ಡಿಸೆಂಬರ್ 23ಇಂದ ಹಿಡಿದು ಡಿಸೆಂಬರ್ 24ವರೆಗೂ ಸೇಮ್ ಇದೆ, ಅಂದರೆ 84.83, ಅಂದರೆ ಕಾನ್ಫಿಡೆನ್ಸ್ ಇದೆ ಇವ್ರಿಗೆ, ಚೆನ್ನಾಗಿ ಕಾನ್ಫಿಡೆನ್ಸ್ ಇದೆ, ಅಂದರೆ 84% ಅಂದರೆ ಪ್ರಮೋಟರ್ಸ್ ಹೋಲ್ಡಿಂಗು. ಇದು ನಂಬರ್ 1 ಈ ಪ್ರಮೋಟರ್ಸ್ ಶೇರ್ ಹೋಲ್ಡಿಂಗ್ ಪ್ಯಾಟ್ರನಲ್ಲಿ ನಂಬರ್ 1 ಇದೆ ಅಂತ. ಎಫ್ ಐ ಎಸ್ ಬಂದುಬಿಟ್ಟು 3.32 ಇದೆ ಡಿಸೆಂಬರ್ 23. ಮಾರ್ಚ್ 24 2.38 ಅಂದರೆ ಕಡಿಮೆ ಆಗಿದೆ. ಜೂನ್ 24 2.44. ಸೊ ಸೆಪ್ಟೆಂಬರ್ 24 1.45, ಡಿಸೆಂಬರ್ 24 1.55, ಅಂದರೆ 24 ಸ್ವಲ್ಪ ಜಾಸ್ತಿ ಇದೆ. ಬಟ್ ಎಫ್ ಐ ಎಸ್ ಒಂದು ಸ್ವಲ್ಪ ಕಡಿಮೆ ಆಗಿದ್ದಾರೆ ಮೊದಲು ಇರೋದಕ್ಕೋಸ್ಕರ. ಬಟ್ ಅದನ್ನು ಮ್ಯೂಚುವಲ್ ಫಂಡವರು ಯೂಟಿಲೈಸ್ ಮಾಡಿದ್ದಾರೆ. ಸೊ ಮ್ಯೂಚುವಲ್ ಫಂಡು 0.37 ಇತ್ತು ಡಿಸೆಂಬರ್ 23. ಸೊ ಹಂಗೆ 24ಗೆ ಮಾರ್ಚ್ 24ಗೆ 0.48 ಇದೆ. ಸೊ ಇವರು ಕ್ವಾರ್ಟರ್ ಆನ್ ಕ್ವಾರ್ಟ್ರು ಚೆನ್ನಾಗಿ ರೈಸ್ ಮಾಡ್ಕೊತ ಹೋಗಿದ್ದಾರೆ. ಅಂದರೆ ಲಾಸ್ಟ್ ಡಿಸೆಂಬರ್ 24 1.23 ಇದೆ. ಓಕೆ, ಅದರ್ ಡಿ ಐ ಎಸ್ ಬಂದುಬಿಟ್ಟು 0.07. ಇವರು ಡಿ ಐ ಎಸ್ ಅಷ್ಟೇ ಇನ್ಕ್ರೀಸ್ ಮಾಡ್ಕೊತ ಹೋಗಿದ್ದಾರೆ. ಲಾಸ್ಟ್ ಡಿಸೆಂಬರ್ 24ಅಲ್ಲಿ 102 ಸ್ವಲ್ಪ ಕಡಿಮೆ ಆಗಿದೆ. ಸೊ ಹಂಗೆ ರಿಟೇಲರ್ಸು ಸ್ವಲ್ಪ ರೈಸ್ ಆಗೋದು ಸ್ವಲ್ಪ ಆ ಕಡೆ ಈ ಕಡೆ ಇದೆ. ಸೊ ಇಟ್ ಈಸ್ ಓಕೆ, ನೋ ಪ್ರಾಬ್ಲಮ್. ಅಂದರೆ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಮಾತ್ರ ಸೂಪರ್ ಇದೆ ಇದ್ರದ್ದು. ಸೊ ನ್ಯೂಸ್ ಬಂದುಬಿಟ್ಟು ಇದ್ರದ್ದು ಇಂಡಿಯನ್ ಕೋಸ್ಟ್ ಗಾರ್ಡ್ ಏನು ಮಾಡಿದೆ, ಒಂದು ಪ್ರಾಜೆಕ್ಟ್ ಕೊಟ್ಟಿದೆ, ವ್ಯಾಲ್ಯೂಡ್ ಅಟ್ RS 310 crores ಇನ್ ಎಕ್ಸ್ಪೆಕ್ಟೆಡ್ ಟು ಬಿ ಕಂಪ್ಲೀಟೆಡ್ ಬೈ ಡಿಸೆಂಬರ್ 2000. ಇದು ಡಿಸೆಂಬರ್ 2026 ಕಂಪ್ಲೀಟ್ ಮಾಡಿಕೊಡೋದಕ್ಕೆ ಕೇಳಿದ್ದಾರೆ. RSI ಲೆವೆಲು
1 ಮಂತ್ದು 71.57 ಇದೆ, 1 ವೀಕ್ಗೆ 56.93, 53.68 1 ಡೇ ಅಲ್ಲಿ. ಸೊ ಅಂದರೆ ಇಟ್ ಈಸ್ ಓಕೆ, ಅಂದರೆ ಬೈ ಮಾಡುವಂಥ ಒಂದು RSI ಲೆವೆಲ್ ಅಂತ ಕಾಣಿಸುತ್ತೆ. ನಾನೀಗ ಗ್ರೋ ಆ್ಯಪಲ್ಲಿ ಮ್ಯಾಸ್ಗಂಡಾಕ್ ಶಿಪ್ ಬಿಲ್ಡರ್ದು ಈಗ ಓಪನ್ ಮಾಡಿದ್ದೀನಿ. ಸೊ ಇದು 1 ಡೇ ಮ್ಯಾಸ್ಗಂಡಾಕ್ ಶಿಪ್ ಬಿಲ್ಡರ್ಸ್ನ ಇದು ಮಾಡಿದೆ. ಅದು ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಸೆಕ್ಟರ್ಸಲ್ಲಿ ವರ್ಕ್ ಮಾಡುತ್ತೆ. ಸೊ 1 ಡೇ ಇದರಲ್ಲಿ ಬಂದುಬಿಟ್ಟು ನಿಮ್ಗೆ ಇವತ್ತು 1 ಡೇ ಇದರಲ್ಲಿ ನಿಮ್ಗೆ 5.33% ರೈಸ್ ಆಗಿದೆ. ಓಕೆ, 1 ವೀಕಲ್ಲಿ 12.24% ನಮಗೆ ರಿಟರ್ನ್ಸ್ ಕೊಟ್ಟಿದೆ. ಓಕೆ, ಸೊ 1 ಮಂತಲ್ಲಿ ನಮಗೆ 0.96% ಕೊಟ್ಟಿದೆ. ಓಕೆನಾ. ಸೊ ಆ್ಯಕ್ಚುಲಿ ನಾನು ಇದಕ್ಕೆ ಇನ್ವೆಸ್ಟ್ ಮಾಡಿದ್ದೀನಿ. ಸೊ ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಬಂದುಬಿಟ್ಟು 43,753 ಅಮೌಂಟು. ಬಟ್ ಆ್ಯಕ್ಚುಲಿ ನನಗೆ ಲಾಭ ಬಂದಿರೋದು 5,015 ರೂಪಾಯಿ 60 ಪೈಸೆ ಬಂದಿದೆ. ಅಂದರೆ ನನಗೆ 11.46% ನನಗೆ ರೈಸ್ ಆಗಿದೆ. ಇಯರ್ಗೆ 108.65% ರೈಸ್ ಆಗಿದೆ. ನೋಡಿರಿ, ಇದು ಚಾರ್ಟ್ ನೋಡಿ. ಆ್ಯಕ್ಚುಲಿ ಇದು ಶೇರ್ ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬಂದು, ಮತ್ತೆ ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬಂದು, ಮತ್ತೆ ಮೇಲ್ಗಡೆ ಹೋಗಿ. ಸೊ ಯಾವುದೇ ಒಂದು ಶೇರ್ ಆಗಲಿ, ಯಾವುದೇ ಒಂದು ಸ್ಟಾಕ್ ಆಗಲಿ, ಸೊ ಇದು ಅಪ್ ಆದಮೇಲೆ ಡೌನ್ ಬರಲೇಬೇಕು, ಡೌನ್ ಆದಮೇಲೆ ಮತ್ತೆ ಅಪ್ ಹೋಗಲೇಬೇಕು. ಸ್ವಲ್ಪ ಪೇಷನ್ಸ್ ಇಟ್ಟು ನಾವು ಇದ್ರ ಮೇಲ್ಗಡೆ ಒಳ್ಳೊಳ್ಳೆ ಕಂಪ್ನಿಗಳು ಹುಡುಕಿ ಸ್ಟಾಕ್ನ ಇನ್ವೆಸ್ಟ್ ಮಾಡಿದ್ರೆ, ಸೊ ಅಂದರೆ ಶಾರ್ಟ್ ಟರ್ಮ್ಗಂತೂ ಆಗಲ್ಲ, ಲಾಂಗ್ ಟರ್ಮ್ ಇಟ್ಕೊಂಡಷ್ಟು ನಮಗೆ ಲಾಭ ಜಾಸ್ತಿ ಆಗುತ್ತೆ. ಯಾಕೆಂದರೆ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಅನ್ನೋದು, ಸೊ ರಾಕೇಶ್ ಜುಂಜುನ್ವಾಲಾ ಅವರು ಹೇಳಿರೋ ಪ್ರಕಾರ, ಸೊ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ನಮ್ಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಜಾಸ್ತಿ ಇಯರ್ ಬಿಟ್ಟಷ್ಟು ನಮಗೆ ಚೆನ್ನಾಗಿ ಲಾಭ ಸಿಗುತ್ತೆ. ಸೊ ಇದೇ ಆ್ಯಪಲ್ಲಿ ನಾವು ಯಾವ ಥರ ನೋಡ್ಬೋದು ಅನ್ನೋದನ್ನ ನನ್ನ ಓವರ್ವ್ಯೂ ಈ ಥರ ಇರುತ್ತೆ. ನ್ಯೂಸ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡಿರೋ ನ್ಯೂಸ್ ಏನೇನು ಬಂದಿರುತ್ತೆ ಅನ್ನೋದು ಸೊ ಇಲ್ಲಿ ನಮಗೆ ಗೊತ್ತಾಗುತ್ತೆ. ಓಕೆನಾ, ಏನು ಯಾವ ಥರ ಇದೆ. ಮತ್ತು ಇವೆಂಟ್ಸ್ ಬಂದುಬಿಟ್ಟು ಕ್ವಾರ್ಟರ್ಲಿ ರಿಸಲ್ಟು, ಸ್ಪ್ಲಿಟ್ಟು, ಡಿವಿಡೆಂಟು, ಸೊ ಈ ಥರದವೆಲ್ಲ ಇರುತ್ತೆ, ಈ ಇದರಲ್ಲಿ ನೋಡ್ಕೋಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಸೊ ಓವರ್ವ್ಯೂ ಅಲ್ಲಿ ನೋಡಿ, ಫಂಡಮೆಂಟಲ್ ಡೀಟೇಲ್ಸ್ ಇಲ್ಲೇ ಸಿಗ್ಬಿಡುತ್ತೆ. ನಾನು ಏನು ಎಕ್ಸ್ಪ್ಲೈನ್ ಮಾಡೋದನ್ನೆಲ್ಲ ಬರ್ಕೊಂಡು, ಸೊ ಅದೆಲ್ಲ ಇಲ್ಲೇ ಸಿಗುತ್ತೆ ನಿಮಗೆ. ಮತ್ತು ಫೈನಾನ್ಷಿಯಲ್ ಪ್ರಾಫಿಟು, ರೆವಿನ್ಯೂ, ಮತ್ತು ಇದು ವ್ಯೂ ಡೀಟೇಲ್ಸ್ ಅಂತ ಹೋದರೆ ಇಲ್ಲಿ ನಮಗೆ ಪ್ರಾಫಿಟ್ ಆ್ಯಂಡ್ ಲಾಸು, ಬ್ಯಾಲೆನ್ಸ್ ಶೀಟ್ ಸಿಗುತ್ತೆ. ಮತ್ತು ಕ್ಯಾಶ್ ಫ್ಲೋ, ಸೊ ಯಾವ ಥರ ಇದೆ, ಏನು ಎತ್ತ ಅಂಬೋದೆಲ್ಲ ಸಿಗುತ್ತೆ ನಮಗೆ. ಇಲ್ಲಿ ಇಯರ್ ಏನಂತ 2024 ಇದೆಯಾ, 2023 ಏನಿದೆ ಬ್ಯಾಲೆನ್ಸ್ ಶೀಟು, 22 ಏನಿದೆ, 21 ಏನಿದೆ, 20, ಸೊ 20ಇಂದ ಇದಾಗಿದೆ. ಓಕೆನಾ. ಪ್ರಾಫಿಟ್ ಆ್ಯಂಡ್ ಲಾಸು ಅದೇ ಥರನೇ ಚೆಕ್ ಮಾಡ್ಕೋಬೋದು. ಥ್ಯಾಂಕ್ ಯು ಗೆಳೆಯರಿ, ಇಲ್ಲಿವರೆಗೂ ನೋಡಿದ್ದಕ್ಕೂ.